ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಕರಾವಳಿ ಹಾಗೂ ಮಲೆನಾಡಿನ ರೆಸಿಪಿ ಅದೇನು ಅಂತಂದರೆ ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡಿ, ಇದು ಬಿಲ್ವ ಪತ್ರೆ ಕುಡಿ. ಈ ಪತ್ರೆ ಕುಡಿಯಿಂದ ಕರಾವಳಿ ಮಲೆನಾಡಲ್ಲಿ ರೆಸಿಪಿಗಳಿರ್ತಕ್ಕಂಥದ್ದು. ಇದನ್ನ ನೀರಲ್ಲಿ ವಾರಕ್ಕೆ 2-3 ಸುಲಭ ಕುಡಿಬಹುದು. ಆರೋಗ್ಯಕರವಾಗಿರ್ತಕ್ಕಂಥ ಇಲ್ಲದೆ ಇರೋರು ಕೂಡ ಅಂತಂದ್ರೆ ಈ ಬಿಲ್ವ ಪತ್ರೆ ಏನು ಮಾಡುತ್ತೆ ಅಂದ್ರೆ ಶುಗರ್ ಕಂಟೆಂಟ್ ಅನ್ನು ಕಡಿಮೆ ಮಾಡಿ ಎಳೆದಾಗಿರ್ತಕ್ಕಂಥ ಕುಡಿಗಳನ್ನ ಕೊಯ್ಕೊಂಡು ವಾರದಲ್ಲಿ 1-2 ದಿನ ಆದರೂ ಕೂಡ ಇದನ್ನು ಕುದಿಸಿ ಕುಡಿಬೇಕು. ಶುಗರ್ ಇರೋರು ಮಾಡಿ ತೋರಿಸ್ತಾ ಭಾಳ ಒಳ್ಳೆಯದು. ಹಾಗೆ ಹಸಿ ಸೊಪ್ಪನ್ನು ಜೀರಿಗೆಯನ್ನು ಹಾಕಿ ರುಬ್ಬಬಹುದು. ಯಾಕಂದರೆ ಸೊಪ್ಪನ್ನು ನಾವು ತುಪ್ಪ ಅಥವಾ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಇಲ್ಲಿ ತುಪ್ಪ ಹಾಕಿ, ತುಪ್ಪ ಕಾಯ್ತೈತೆ, ಸ್ವಲ್ಪ ಜೀರಿಗೆ, ಕಾಳುಮೆಣಸನ್ನು ಕೂಡ ಹಾಕಬೇಕು. ಬೇಕು ಅಂದರೆ, ಬೇಡ ಅಂದರೆ ಇಲ್ಲ. ಈ ರೀತಿ ಪತ್ರೆ ಕುಡಿಯನ್ನು ಹಾಕ್ಕೊಂಡು, ಅಂದರೆ ಬೆಳೆದಿದ್ದು ತಗೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ತಂಬಳಿ. ಇದೊಂಥರ ಮಾವಿನಕಾಯಿ ತಂಬಳಿ ಥರನೇ ಫ್ಲೇವರ್ ಬರುತ್ತೆ. ನಾನಿಲ್ಲೊಂದು 4-5 ಮೆಣಸಿನಕಾಳನ್ನು ಸೇರಿಸ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಫ್ರೆಶ್ ಆಗಿರೋ ತೆಂಗಿನಕಾಯಿ ಹೋಳು ಅಥವಾ ತುರಿ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿ ನುಣ್ಣಗೆ ರುಬ್ಕೊಂಡು, ನೀವು ಮೊಸರು ಇದ್ದರೆ ಮೊಸರನ್ನು ಕೂಡ ಮಿಕ್ಸಿ ಜಾರಲ್ಲಿ ಮಜ್ಜಿಗೆ ಮಾಡ್ಕೊಳ್ಳಿ, ಅಥವಾ ಕಡದ ಮಜ್ಜಿಗೆ ಇದ್ದರೆ ಆ ಮಜ್ಜಿಗೆಗೆ ಈ ರೀತಿ ರುಬ್ಬಿರೋ ಪೇಸ್ಟನ್ನು ಸೇರಿಸಿದ್ರೆ ತಂಬುಳಿ ರೆಡಿ ಆಗುತ್ತೆ. ಆರೋಗ್ಯಕರವಾದ ರುಚಿಕರವಾದ ತಂಬುಳಿ ರೆಡಿ. ಇದಕ್ಕೆ ಒಗ್ಗರಣೆಯನ್ನು ಕೊಡ್ಬೋದು. ಕೆಲವು ತಂಬುಳುಗಳಿಗೆ ಒಗ್ಗರಣೆಯನ್ನು ಕೊಡದೇ ಇದ್ದರೂ ಕೂಡ ಅವು ಟೇಸ್ಟಿಯಾಗಿ ಬರುತ್ತವೆ. ಭಾಳ ಹೆಲ್ದಿಯಾಗಿರ್ತಕ್ಕಂಥದ್ದು ಮತ್ತು ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಫುಡ್ ಅಂತಲೇ ಹೇಳಬಹುದು. ನೋಡಿ, ಇಷ್ಟೇ, ವೆರಿ ಸಿಂಪಲ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.